ನಮ್ಮಮ್ಮ ಹೇಳ್ಕೊಟ್ಟ 3 ವರ್ಷಕ್ಕೂ ಹೆಚ್ಚು ದಿನ ಕೆಡದಂತೆ ಇಟ್ಟುಕೊಳ್ಳುವ ಸಾಂಪ್ರದಾಯಿಕ ಶೈಲಿಯ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಉಪ್ಪಿನಕಾಯಿ ಜಾಡಿ, ಮಾವಿನಕಾಯಿ ಸುಮಾರು 3 kg ಎಷ್ಟಿದೆ. ನಾನು ತಂದಿರೋದನ್ನು ಆಮ್ಲೆಟ್ ಮಾವಿನಕಾಯಿ ಅಂತಲೂ ಕರೀತಾರೆ. ಉಪ್ಪು 1 kg, ಮೆಂತ್ಯ 4 ಸ್ಪೂನು, ಸಾಸಿವೆ 2 ಸ್ಪೂನು, ಅರಿಶಿನ 3 ಸ್ಪೂನು, ಬ್ಯಾಡಗಿ ಮೆಣಸಿನ್ಕಾಯಿ 18ರಿಂದ 20, ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮು, ಖಾರದ ಮೆಣಸಿನ್ಕಾಯಿ 1 ಹಿಡಿ. ಕಲಕಕ್ಕೆ ಮರದ ಕೋಲು, ಮರದ ಸ್ಪೂನು ಅಥವಾ ಕಡಗೋಲು. ಮೊದಲು ಉಪ್ಪನ್ನು ತಟ್ಟೆಯಲ್ಲಿ ಹಾಕಿ ಬಿಸಿಲಲ್ಲಿ ಒಣಗಕ್ಕಿಡಬೇಕು. ಹಾಗೆ ಜಾಡಿನೂ ತೊಳೆದು ಕೆಳಗಡೆ ಏನಾದರೂ ಒಂದು ಬಟ್ಟೆ ಹಾಕಿ ಜಾಡಿನ ಬಿಸಿಲಲ್ಲಿ ಒಣಗಕ್ಕಿಡಬೇಕು. ಎರಡೂ ಸುಮಾರು 3ರಿಂದ 4 ಗಂಟೆ ಕಾಲ ಚೆನ್ನಾಗಿ ನೀರಿಲ್ಲದಂತೆ ಒಣಗಬೇಕು. ಆಮೇಲೆ ನಾವು ತಗೊಂಡಿದ್ದ ಮಾವಿನಕಾಯಿನೆಲ್ಲ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಮಾವಿನಕಾಯಲ್ಲಿ ನೀರಿಲ್ಲದಂತೆ ಒರೆಸಿಟ್ಕೋಬೇಕು. ಎಷ್ಟು ದಿನ ಆದರೂ ಚೆನ್ನಾಗಿರೋಕ್ಕೆ ನೀರಿಲ್ದಿರ ಒರೆಸ್ಕೊಳ್ಳೋದೆ ಮೊದಲನೇ ಸೀಕ್ರೆಟ್ ಟಿಪ್ಪು. ಈಗ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ. ಮೊದಲು ಮಾವಿನಕಾಯಿ ತೊಟ್ಟೆಲ್ಲ ಕಟ್ ಮಾಡಿಟ್ಕೊಳ್ಳಿ. ನಂತರ ಈ ಥರ ಅರ್ಧ ಕಟ್ ಮಾಡಿ, ಅಡ್ಡಡ್ಡಕ್ಕೂ ಅರ್ಧ ಕಟ್ ಮಾಡಿ, ವಾಟೆ ಎಲ್ಲ ಕ್ಲೀನಾಗಿ ತೆಗಿಬೇಕು. ಕೈಯಲ್ಲಿ ಬಂದರೆ ತೆಗೀರಿ, ಕೈಯಲ್ಲಿ ಬರದೇ ಇದ್ದರೆ ವಾಟೆ ಭಾಗನ ಕಟ್ ಮಾಡಿ ಕ್ಲೀನಾಗಿ ತೆಕ್ಕೊಳ್ಳಿ. ಎಲ್ಲ ವಾಟೆ ತೆಗೆದ್ಮೇಲೆ ಹೋಳುಗಳನ್ನು ಈ ಥರ ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹೋಳುಗಳು ದಪ್ಪ ಇದ್ದರೆ ಉಪ್ಪು ಖಾರ ಹಿಡಿಯೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಮಾವಿನಕಾಯಿ ತುಂಬ ಬಲ್ತು ವಾಟೆ ಗಟ್ಟಿ ಇದ್ದರೆ ಅರ್ಧಕ್ಕೆ ಹೆಚ್ಚಿದ ಮೇಲೆ ಅಡ್ಡಡ್ಡಕ್ಕೂ ಅರ್ಧ ಕಟ್ ಮಾಡಿ ಎಲ್ಲ ವಾಟೆನ ತೆಗೆದು ಇದೇ ಥರ ಎಲ್ಲ ಮಾವಿನಕಾಯನ್ನು ಮೀಡಿಯಮ್ ಆಗಿ ಕಟ್ ಮಾಡಿಟ್ಕೊಳ್ಳಿ. ಉಪ್ಪು ಜಾಡಿ ತಂದಿಟ್ಕೊಳ್ಳಿ. ನೋಡಿ, ಉಪ್ಪು ಈ ಥರ ಉದುರುದುರಾಗಿ ಒದ್ದೇ ಇರದೆ ಒಣಗಿರಬೇಕು. ಈಗ ಉಪ್ಪನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಎಲ್ಲ ಉಪ್ಪನ್ನು ಇದೇ ಥರ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಉಪ್ಪಿನಕಾಯಿ ಹಾಕೋಣ. ಜಾಡಿ ಆರಿ ತಣ್ಣಗಾಗಿದೆ. ಜಾಡಿ ತಳಭಾಗಕ್ಕೆ ಈ ಥರ ಉಪ್ಪನ್ನು ಒಂದು ಲೇಯರ್ ತೆಳ್ಳಗೆ ಹಾಕಬೇಕು. ಅದರ ಮೇಲೆ ಮಾವಿನಕಾಯಿ ಹೋಳುಗಳನ್ನು ಈ ಥರ ಒಂದು ಲೇಯರ್ ಹಾಕಿ, ಮತ್ತೆ ಒಂದು ಲೇಯರ್ ಉಪ್ಪು ಹಾಕಿ, ಮತ್ತೆ ಮಾವಿನಕಾಯಿ ಹೋಳುಗಳನ್ನು ಹಾಕಿ, ಇದೇ ಥರ ಲೇಯರ್ ಬೈ ಲೇಯರ್ ಹಾಕಬೇಕು. ಎರಡನೇ ಸೀಕ್ರೆಟ್ ಟಿಪ್ ಏನಪ್ಪ ಅಂದರೆ, ಉಪ್ಪಿನಕಾಯಿನ ಪಿಂಗಾಣಿ ಜಾಡಿ, ಕಲ್ಮರಗಿ ಅಥವಾ ಬಳಪದ ಕಲ್ಲಿನ ಮರಗಿಯಲ್ಲಿ ಹಾಕಬೇಕು. ಈ ಥರ ಹಾಕಿದ್ರೆ 2ರಿಂದ 3 ವರ್ಷ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಮೇಲ್ಭಾಗದಲ್ಲಿ ಉಳಿದಿರೋ ಉಪ್ಪು ಹಾಕಿ ಜಾಡಿ ಮುಚ್ಚಿ. ಒಂದು ಬಟ್ಟೆ ತಗೊಂಡು 2 ಮೂಲೆಗಳಲ್ಲಿ ಗಂಟು ಹಾಕಿ ನೀರಲ್ಲಿ ನೆನೆಸಿ ಹಿಂಡ್ಕೊಂಡು ಈ ಥರ ಜಾಡಿಗೆ ಗಟ್ಟಿಗೆ ಸುತ್ತಬೇಕು. ಹುಳ ಹುಪ್ಪಟೆ ಹೋಗದಂತೆ ಭದ್ರವಾಗಿಡಬೇಕು. ಇದನ್ನು ಯಾರೂ ಆಗಾಗ ಮುಟ್ಟಬಾರ್ದು, ಅಂಥ ಜಾಗದಲ್ಲಿ ಇಡಬೇಕು. ಉಪ್ಪಿನಕಾಯಿ ಹಾಕಿ 5 ದಿನ ಆಗಿದೆ. ಮೆಂತ್ಯ, ಸಾಸಿವೆ, ಅರಿಶಿನ ಹಾಕೋಣ. ಮೊದಲು ಒಂದು ಬಾಣಲೆ ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ. ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇರಲಿ. ತಗೊಂಡ 2 ಸ್ಪೂನ್ ಸಾಸಿವೆ ಹಾಕಿ ಹುರಿರಿ. ಎಲ್ಲ ಚಟ್ಪಟ ಅಂತ ಸಿಡಿಯೋವಾಗ ಉರಿ ಲೋ ಫ್ಲೇಮ್ ಮಾಡಿ. ಪೂರ್ತಿ ಚಟ್ಗುಟ್ಟದ ಮೇಲೆ ತಟ್ಟೆಗೆ ಬಗ್ಸಿ ಮತ್ತೆ ಬಾಣಲೆನ ಒಲೆ ಮೇಲಿಡಿ. ನಾವು ತಗೊಂಡು 4 ಸ್ಪೂನ್ ಮೆಂತ್ಯನ ಬಾಣಲೆಗೆ ಹಾಕಿ ಉರಿನ ಮೀಡಿಯಮ್ ಫ್ಲೇಮ್ ಮಾಡಿ ಹುರಿರಿ. ನೋಡಿ, ಈಗ ಕೆಂಪಗಾಗ್ತಾ ಇದೆ. ಉರಿ ಲೋ ಫ್ಲೇಮ್ ಮಾಡಿ. ಈಗ ಎಲ್ಲ ಕೆಂಪಗಾಗಿದೆ. ತಟ್ಟೆಗೆ ಬಗ್ಗಿಸ್ಕೊಳ್ಳಿ. ಮತ್ತೆ ಬಾಣಲೆ ಒಲೆ ಮೇಲಿಡಿ. ಲೋ ಫ್ಲೇಮಲ್ಲೇ ಇರಲಿ. ಅದಕ್ಕೆ ನಾವು ತಗೊಂಡು 3 ಸ್ಪೂನ್ ಅರಿಶಿನ ಹಾಕಿ ಒಂದೆರಡು ಸಾರಿ ಕೈ ಆಡಿಸಿ ಸ್ಟವ್ ಆಫ್ ಮಾಡಿ. ಬಾಣಲೆ ತೆಗೆದು ಬೇರೆ ಕಡೆ ಇಟ್ಕೊಳ್ಳಿ. ಬಾಣಲೆ ಬಿಸಿಗೆ ಅರಿಶಿನ ಆಗುತ್ತೆ. ಈಗ ಎಲ್ಲ ಪದಾರ್ಥಗಳು ಆರಿದೆ. ಮಿಕ್ಸಿ ಜಾರ್ ತಗೊಂಡು ಮೆಂತ್ಯ, ಸಾಸಿವೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈ ಥರ ನುಣ್ಣಗೆ ಪುಡಿ ಆಗಿರಬೇಕು. ನೋಡಿ,
5ನೇ ದಿನದ ನಂತರ ಈ ಥರ ನೀರು ಬಿಟ್ಕೊಂಡಿರುತ್ತೆ. ಮರದ ಕೋಲು ಅಥವಾ ಮರದ ಸ್ಪೂನು ಅಥವಾ ಕಡಗೋಲಿನ ಹಿಂಭಾಗದಿಂದ ಕಲಕೋದು ಒಳ್ಳೆಯದು. ಈ ಥರ ಕಲಸಿ ಮೆಂತ್ಯ ಸಾಸಿವೆ ಪುಡಿ ಹಾಕಿ ಅರಿಶಿನನೂ ಹಾಕಿ ಎಲ್ಲ ನೀಟಾಗಿ ಕಲಕಿ. ಮೆಂತ್ಯ ಸಾಸಿವೆ ಹಾಕೋದ್ರಿಂದ ಉಪ್ಪಿನಕಾಯಿ ಗಮ್ ಅಂತ ಚೆನ್ನಾಗಿ ರುಚಿಯಾಗಿರುತ್ತೆ. ಮೆಂತ್ಯ, ಅರಿಶಿನ, ಸಾಸಿವೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ರುಚಿ ಚೆನ್ನಾಗಿರುತ್ತೆ. ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಕೊನೆಯಲ್ಲಿ ಈ ಥರ ಎಲ್ಲ ಹೋಳುಗಳನ್ನು ಉಪ್ಪು ನೀರಲ್ಲಿ ಮುಳುಗಿಸಿಡಿ. ಕೈ ಹಾಕಬೇಡಿ. ಕೈ ಹಾಕಿದ್ರೆ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಮೊದಲಿನ ಥರನೇ ಬಟ್ಟೆ ಕಟ್ಟಿ ಎತ್ತಿಡಿ. ಈಗ ಮೆಂತ್ಯ ಅರಿಶಿನ ಹಾಕಿ 3 ವಾರ ಆಗಿದೆ. ಖಾರ ಹಾಕೋಣ. ಬಾಣಲೆ ಒಲೆ ಮೇಲಿಟ್ಟು 2 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ಟವ್ ಅಂಟಿಸಿ ಮೀಡಿಯಮ್ ಫ್ಲೇಮ್ನಲ್ಲಿಡಿ. ಮೊದಲು 18-20 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಕೈ ಆಡಿಸಿ. ಖಾರದ ಮೆಣಸಿನ್ಕಾಯಿನ ನಾನು 1 ಇಡಿ ಹಾಕಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕಿ. ಕೈ ಆಡಿಸಿ. ಈಗ ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮಷ್ಟು ಹಾಕಿದ್ದೀನಿ. ಎಲ್ಲ ಹಾಕಿ ಕೈ ಆಡಿಸ್ತಾ ಹುರಿರಿ. 3 ವಾರಕ್ಕೆ ಖಾರ ಹಾಕಬಹುದು. ಹೆಣ್ಮಕ್ಳ ತೊಂದರೆ ಇತ್ಯಾದಿಗಳೇನಾದರೂ ತೊಂದರೆ ಇದ್ದರೆ 1 ವಾರ ಹೆಚ್ಚು ಕಡಿಮೆ ಖಾರ ಹಾಕ್ಕೋಬೋದು. ಈಗ ಮೆಣಸಿನ್ಕಾಯಿ ಆಗ್ತಾಯಿದೆ. ಉರಿ ಲೋ ಫ್ಲೇಮ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬಿಸಿ ಆಗಿದೆ. ಸ್ಟವ್ ಆಫ್ ಮಾಡಿದ್ರೆ ಬಾಣಲೆ ಬಿಸಿಗೆ ಆಗುತ್ತೆ. ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಡಿ. ಈಗ ಆರಿ ತಣ್ಣಗಾಗಿದೆ. ನೋಡಿ ಎಲ್ಲ ಗರ್ಗರಿಯಾಗಿದೆ. ಮಿಕ್ಸಿ ಜಾರ್ನಲ್ಲಿ ಹಾಕಿ ಈ ಥರ ಸಣ್ಣ ಸಣ್ಣ ರವೆ ಥರ ಪುಡಿ ಮಾಡ್ಕೊಳ್ಳಿ. ಎಲ್ಲ ಪುಡಿ ಮಾಡ್ಕೊಂಡ್ಮೇಲೆ ಉಪ್ಪಿನಕಾಯಿ ಜಾಡಿ ತೆಗೆದು ಒಂದು ಸಾತಿ ಚೆನ್ನಾಗಿ ಕಲಕಬೇಕು. 3ನೇ ಸೀಕ್ರೆಟ್ ಟಿಪ್ ಏನಪ್ಪ ಅಂದರೆ ಉಪ್ಪಿನಕಾಯಿನ ಮರದ ಕೋಲು, ಮರದ ಸ್ಪೂನು ಮತ್ತು ಕಡಗೋಲಿನ ಹಿಂಭಾಗದಿಂದ ಉಪ್ಪಿನಕಾಯಿನ ಬೆರೆಸಬೇಕು. ಕೈಯಿಂದ ಮತ್ತು ಸ್ಟೀಲ್ ಸೌಟು ಇತ್ಯಾದಿಗಳನ್ನು ಬಳಸಿದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟು ಹೋಗುತ್ತೆ. ಈಗ ಎಲ್ಲ ಕಲಸಾಗಿದೆ. ಮಾಡಿಕೊಂಡ ಮೆಣಸಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಬೆರೆಸಿ ಇಲ್ಲಿ ಕಾದೆಣ್ಣೆ ಇತ್ಯಾದಿಗಳನ್ನು ಹಾಕಿಲ್ಲ. ಹಾಕಿದ್ರೆ ಎಣ್ಣೆ ವಾಸನೆ ಬರುತ್ತೆ. ಉಪ್ಪಿನಕಾಯಿ ಹಾಳಾಗುತ್ತೆ. ಎಣ್ಣೆ ಹಾಕದೇ ಇರೋದೇ 4ನೇ ಸೀಕ್ರೆಟ್ ಟಿಪ್. ಈ ಥರ ಮಾಡಿಟ್ಕೊಂಡ್ರೆ 2.5ರಿಂದ 3 ವರ್ಷಕ್ಕೆ ಉಪ್ಪಿನಕಾಯಲ್ಲಿ ಉಪ್ಪು ಕಲ್ಲಾಗ್ತಾ ಬರುತ್ತೆ. ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. 4 ಹೋಳು ನಾನು ಬಟ್ಲಲ್ಲಿ ರುಚಿ ನೋಡೋಕ್ಕೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ಈಗೆಲ್ಲ ಚೆನ್ನಾಗಿ ಬೆರೆಸಾಗಿದೆ. ಮೇಲಿನ ಕಂಠನ ಈ ಥರ ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆ ಕಟ್ಟಿ ಎತ್ತಿಡಿ. ಈಗ ಖಾರ ಹಾಕಿ 15 ದಿನ ಆಗಿದೆ. ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ಉಪ್ಪಿನಕಾಯಿ ಗಮ್ಮಂತ ವಾಸನೆ ಬರ್ತಾ ಇದೆ. ಹಾಕಕ್ಕೆ ಚಿಕ್ಕ ಜಾಡಿ, ಗಾಜಿನ ಬಾಟ್ಲು ಅಥವಾ ಪಿಂಗಾಣಿ ಬಟ್ಲಲ್ಲಿ ತೆಗೆದಿಟ್ಕೊಂಡ್ರೆ ಒಳ್ಳೆಯದು. ನಾನು ತೆಗೆದು ಪಿಂಗಾಣಿ ಬಟ್ಲಿಗೆ ಹಾಕ್ತಾಯಿದ್ದೀನಿ. ಮೊದಲು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಒಂದು ಪಾತ್ರೆನಲ್ಲಿ ಹಾಕಿ ಕುದಿಸಿ ಆರಕ್ಕೆ ಬಿಡಿ. ಈಗ ಒಗ್ಗರಣೆ ಹಾಕೋಣ. ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು. ಒಂದು ಚಿಕ್ಕ ಬಾಣಲೆ ತಗೊಂಡು ಒಲೆ ಮೇಲಿಟ್ಟು ಎಣ್ಣೆ ಹಾಕಿ. ಉಪ್ಪಿನಕಾಯಿ ಎಷ್ಟು ತೆಗೆದಿದ್ದೀರೋ ಅದಕ್ಕೆ ತಕ್ಕಂತೆ ಒಗ್ಗರಣೆ ಮಾಡ್ಕೋಬೇಕು. ನಾವು 3 ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಇಂಗು ಹಾಕಿ. ಇಂಗು ಕರಗದ ಮೇಲೆ ಸಾಸಿವೆ ಹಾಕಿ ಕೈ ಆಡಿಸಿ. ಚಟ್ಗುಟ್ಟದ ಮೇಲೆ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಡಿ. ಕಾದಾರಿರೋ ನೀರನ್ನು ಉಪ್ಪಿನಕಾಯಿಗೆ ಸೇರಿಸ್ತಾ ಇದ್ದೀವಿ. ನಾವು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ನೀರು ಸೇರಿಸ್ತಾ ಇದ್ದೀವಿ. ನಿಮಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿ. ನೀರು ಹಾಕಿದ್ಮೇಲೆ ಎಲ್ಲ ಬೆರೆಸಿ ಆರಿದ ಒಗ್ಗರಣೆ ಸೇರಿಸಿ ಚೆನ್ನಾಗಿ ಬೆರೆಸಿದ್ರೆ ನಮ್ಮಮ್ಮ ಮಾಡೋ ಥರ ಸಾಂಪ್ರದಾಯಿಕ ಶೈಲಿಯ ಉಪ್ಪಿನಕಾಯಿ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ
ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.